ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಅಧಿಕಾರದ ಮದ ಏರಿದೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಅಧಿಕಾರದ ಮದ ಏರಿದೆ. ಬೆಂಗಳೂರಲ್ಲಿ ಹೇಳಿಕೆ ಕೊಟ್ಟಂತಹ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗೃಹಲಕ್ಷ್ಮಿ ವಿಚಾರದಲ್ಲಿ ಸದನಕ್ಕೆ ಸಚಿವೆ ತಪ್ಪು ಮಾಹಿತಿಯನ್ನ ಕೊಟ್ಟರು. ಆಡಳಿತ ಎಲ್ಲಿಗೆ ಬಂದಿದೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ದಾರೆ. ಯಾವಾಗ ಬೇಕಾದರೂ ಚುನಾವಣೆ ಎದುರಾಗಬಹುದು. ಸ್ವಂತ ಶ್ರಮದ ಮೇಲೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕು. ಅಷ್ಟರ ಮಟ್ಟಿಗೆ ಕಾರ್ಯಕರ್ತರು ಕೆಲಸ ಮಾಡಬೇಕಿದೆ. ಕಾಂಗ್ರೆಸ್ ಸರ್ಕಾರ ಧಿಕ್ಕರಿಸಲು ಜನ ಸಿದ್ಧವಾಗ್ತಾ ಇದ್ದಾರೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಮದ ಏರಿದೆ, ಅಧಿಕಾರದ ಮದ ಏರ್ಬಿಟ್ಟಿದೆ. ಹೀಗಾಗಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಏನು, ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಗೃಹಲಕ್ಷ್ಮಿ ವಿಚಾರದಲ್ಲಿ ಹೇಳಿಕೆಯನ್ನ ಕೊಡ್ತಾರೆ. ಈಗಾಗಲೇ ನಾವು 24 ಒಂದು ಗೃಹಲಕ್ಷ್ಮಿ ಕಂತುಗಳನ್ನ ಅಕೌಂಟ್ಗೆ ಹಾಕ್ಬಿಟ್ಟಿದ್ದೀವಿ ಅನ್ನುವಂಥ ಹೇಳಿಕೆಯನ್ನ ಕೊಡ್ತಾರೆ. ಅದಾದ ಬಳಿಕ ಅಲ್ಲಿ ಪ್ರಸ್ತಾಪ ಆಗುತ್ತೆ, ಒಂದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಅಮೌಂಟ್, ಗೃಹಲಕ್ಷ್ಮಿ ಯೋಜನೆಯ ಒಂದು ಅಮೌಂಟ್ ಮಹಿಳೆಯರಿಗೆ ಖಾತೆಗೆ ಬಿದ್ದಿರೋದಿಲ್ಲ ಅಂತ. ಸೊ ಇದೆಲ್ಲ ಕೂಡ ಚರ್ಚೆ ಆದ ಬಳಿಕ ಈಗ ಅದನ್ನೇ ಒಂದು ಎಕ್ಸಾಂಪಲ್ ಅನ್ನ ತೆಗೆದುಕೊಂಡು BY ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೋಕಲ್ ವಾರ್ನಲ್ಲಿ ಗೆದ್ದವರಿಗೆ BYV ಸನ್ಮಾನವನ್ನ ಮಾಡಿದ್ದಾರೆ. ಪಟ್ಟಣ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಗೆಲುವನ್ನ ಕಂಡವರಿಗೆ ಇತ್ತೀಚೆಗೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ದೊಡ್ಡಬಳ್ಳಾಪುರ, ರಾಯಚೂರು ಸೇರಿ ಹಲವೆಡೆ ಬಿಜೆಪಿ ನಾಯಕರು ಗೆಲುವನ್ನ ಸಂಭ್ರಮಿಸಿದ್ರು. ಚುನಾವಣೆಯಲ್ಲಿ ಗೆದ್ದವರಿಗೆ ಸನ್ಮಾನಿಸಿದ್ದಾರೆ BY ವಿಜಯೇಂದ್ರ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಲೋಕಲ್ ವಾರ್ನಲ್ಲಿ ಈಗೇನು ಪಟ್ಟಣ ಪಂಚಾಯಿತಿ ವಾರ್ಗಳು ನಡೆಯಿತೋ ಅದಕ್ಕೆ 2028ಕ್ಕೆ ವಿಧಾನಸಭಾ ಚುನಾವಣೆ ಬರ್ತದೆ. ಅದು ಅದಕ್ಕಿಂತ ಮುಂಚಿತವಾಗಿ ಕೂಡ ಬರ್ಬೋದು. ಕಾಂಗ್ರೆಸ್ಸಿನ ಒಳ ಜಗಳವನ್ನ ತಾವು ನೋಡ್ತಾ ಇದ್ದಾರೆ. ದಿನಕ್ಕೊಬ್ಬೊಬ್ಬ ಮುಖ್ಯಮಂತ್ರಿ ಆಸ್ಪಿರೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಈ ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಿಂದ ಯಾವತ್ತು ಬೇಕಾದ್ರೂ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಬರಬಹುದು. ಆದ್ರೆ ಬಂದಿದ್ದು ಯಾವಾಗಲೇ ಬಂದ್ರು ಸಹ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು ಶ್ರಮದಿಂದ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರಿಗೂ ಸಂಕಲ್ಪನ ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಸಂಕಲ್ಪನ ಮಾಡಬೇಕಾಗಿದೆ. 2028ಕ್ಕೆ ವಿಧಾನಸಭಾ ಚುನಾವಣೆ ಬರ್ತದೆ. ಅದು ಅದಕ್ಕಿಂತ ಮುಂಚಿತವಾಗಿ ಕೂಡ ಬರ್ಬೋದು. ಕಾಂಗ್ರೆಸ್ಸಿನ ಒಳ ಜಗಳವನ್ನ ತಾವು ನೋಡ್ತಾ ಇದ್ದಾರೆ. ದಿನಕ್ಕೊಬ್ಬೊಬ್ಬ ಮುಖ್ಯಮಂತ್ರಿ ಆಸ್ಪಿರೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಈ ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಿಂದ ಯಾವತ್ತು ಬೇಕಾದ್ರೂ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಬರಬಹುದು. ಆದ್ರೆ ಬಂದಿದ್ದು ಯಾವಾಗಲೇ ಬಂದ್ರು ಸಹ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಲೋಕಲ್ ವಾರ್ನಲ್ಲಿ ಗೆದ್ದವರಿಗೆ BYV ಸನ್ಮಾನವನ್ನ ಮಾಡಿದ್ರು. ಪಟ್ಟಣ ಪಂಚಾಯಿತಿಯಲ್ಲಿ ಇನ್ನು 79 ಸ್ಥಾನಗಳಲ್ಲಿ ಪೈಕಿ 49 ಸ್ಥಾನಗಳನ್ನ ಬಿಜೆಪಿ ಗೆದ್ದು ಬೀಗಿದೆ. ಹೀಗಾಗಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ದೊಡ್ಡಬಳ್ಳಾಪುರ, ರಾಯಚೂರು ಸೇರಿ ಹಲವೆಡೆ ಬಿಜೆಪಿ ನಾಯಕರು ಗೆಲುವನ್ನ ಸಾಧಿಸಿದ್ರು. ಇದರ ಅನ್ವಯವಾಗಿ ಸನ್ಮಾನ ಕೂಡ ಮಾಡಲಾಗಿತ್ತು. ಯಾರ್ಯಾರು ಆ ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೋ ಎಲ್ರಿಗೂ ಕೂಡ ಸನ್ಮಾನವನ್ನ ಮಾಡಿದ್ರು. ಅದಾದ ಬಳಿಕ ಕಾಂಗ್ರೆಸ್ ಪತನದ ಬಗ್ಗೆ ಕೆಲವೊಂದು ಮಾತುಗಳನ್ನ ಕೂಡ ಆಡಿದ್ರು. ಯಾಕಂದ್ರೆ ಈಗಾಗಲೇ ಗೊತ್ತಾಗುತ್ತೆ, ಈ ಒಂದು ಗೆಲುವಿನಲ್ಲಿ ಕಾಂಗ್ರೆಸ್ನ ಜನರು ಬಿಟ್ಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿಗಳು ಅಲ್ಲಿ ವರ್ಕ್ ಆಗ್ತಾ ಇಲ್ಲ. ಜನರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ ಇವರ ಹಣೆ ಬರಹ ಏನನ್ನೋದು. ಹೀಗಾಗಿ ಯಾರು ಕೂಡ ಒಪ್ಕೊಳ್ತಾ ಇಲ್ಲ. ಈ ಒಂದು ಪಟ್ಟಣ ಪಂಚಾಯಿತಿ ಎಲೆಕ್ಷನ್ ಅಲ್ಲೇ ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಅಲ್ಲಿ ಬಿಜೆಪಿ 49 ಸ್ಥಾನಗಳನ್ನ ಗೆದ್ದು ಬೀಗಿದೆ. ಕಾಂಗ್ರೆಸ್ 23 ಸ್ಥಾನಗಳಿಂದ ಗೆದ್ರೆ, ಕಾಂಗ್ರೆಸ್ ಒಂದು 23 ಸ್ಥಾನಗಳಿಂದ ಗೆದ್ರೆ ಬಿಜೆಪಿ 49 ಸ್ಥಾನಗಳನ್ನ ಗೆದ್ದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಈಗ ಗಮನಿಸ್ತಾ ಇದ್ದೀವಿ ನಾವು, BY ವಿಜಯೇಂದ್ರ ಅವರು ಕಾಂಗ್ರೆಸ್ ಪತನದ ಮಾತುಗಳನ್ನ ಕೂಡ ಆಡಿದ್ರು. ಇದರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ವಿವೇಕ್?
ವನಿತಾ, ಇವತ್ತು ಅಷ್ಟೇ ಏನು ಮೊನ್ನೆ ನಡೆದಂತ ಚುನಾವಣೆ ವಿಚಾರವಾಗಿ ಇವತ್ತು ಒಂದು ಅಭಿನಂದನಾ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ರು. ಆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಈಗಾಗಲೇ ಏನು ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಯಾರ್ಯಾರು ಗೆದ್ರು ಅವರಿಗೆಲ್ಲ ಸನ್ಮಾನ ಮಾಡತಕ್ಕಂಥ ಕೆಲಸ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತ BY ವಿಜಯೇಂದ್ರ ಅವರು ಮಾಡಿದ್ರು. ಜೊತೆಗೆ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಕಾಂಗ್ರೆಸ್ ಒಂದ್ ರೀತಿ ಪತನ ಆಗ್ತಿದೆ ಎಂಬ ಒಂದಿಷ್ಟು ಹೇಳಿಕೆಗಳನ್ನ ನೀಡೋದಕ್ಕೂ ಕೂಡ ಪ್ರಾರಂಭ ಮಾಡಿದ್ರು ಭಾಷಣದಲ್ಲಿ. ಏನಂದ್ರೆ ಈಗಾಗಲೇ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸಿದ್ದೇವೆ. ಇಲ್ಲೇ ನಮಗೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಕುಸಿತಾ ಇದೆ ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗ್ತಿದೆ. ಈ ಫಲಿತಾಂಶದಲ್ಲೇ ನಾವು ಗಮನಿಸಬಹುದು ಮುಂದಿನ ದಿನದಲ್ಲಿ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಯಾವುದೇ ಕ್ಷಣದಲ್ಲೂ ಕೂಡ ಕಾಂಗ್ರೆಸ್ ಅವರು ಅಧಿಕಾರ ಮಾಡೋದಕ್ಕೆ ಆಗೋದಿಲ್ಲ, ಸಾಧ್ಯವೇ ಇಲ್ಲ. ಮತ್ತು ಕಾಂಗ್ರೆಸ್ಗೆ ಬೇಕಾದಂತ ನಂಬರ್ಗಳು ಏನಿದೆ ಅದು ದೊರಕಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಬಿಜೆಪಿ ಏಕಾಂಗಿಯಾಗಿ ಪಕ್ಷ ಸಂಘಟನೆ ಮಾಡಿ ಅಧಿಕಾರಕ್ಕೆ ತರುವಂತ ಲೆವೆಲ್ಗೆ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಕೆಲಸ ಮಾಡಬೇಕಾಗಿರುತ್ತೆ. ಜೊತೆಗೆ ಕಾರ್ಯಕರ್ತರು ಎಲ್ಲರೂ ಕೂಡ ಉತ್ಸಾಹದಿಂದ ಕೆಲಸ ಮಾಡಿ ಬಿಜೆಪಿ ಏಕಾಂಗಿಯಾಗಿ ಪಕ್ಷ ಹೊರ ಹೊಮ್ಮಬೇಕಾಗಿರುತ್ತೆ, ಲಾರ್ಜೆಸ್ಟ್ ಪಾರ್ಟಿಯಾಗಿ ಅಂತ ಒಂದು ಹೇಳಿಕೆ ಕೂಡ ವಿಜಯಂತ ಅವರು ಕೊಟ್ಟಿರೋದು. ಇದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂತ ಸಾಧ್ಯತೆಗಳಿದೆ. ಇದಕ್ಕೆ ಒಂದ್ ರೀತಿಯಾಗಿ ಕೌಂಟರ್ ಕೊಡುವಂತ ರೀತಿಯಲ್ಲಿ HD ದೇವೇಗೌಡರು ಕೂಡ ಇವತ್ತು ಒಂದಿಷ್ಟು ಹೇಳಿಕೆಗಳನ್ನ ನೀಡಿದ್ರು. ಏಕಾಂಗಿಯಾಗಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಅಂತ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ದೇವೇಗೌಡರು ಕೂಡ ಒಂದಿಷ್ಟು ಹೇಳಿಕೆಗಳನ್ನ ನೀಡಿದ್ರು. ಏನಂದ್ರೆ ಮುಂದಿನ ದಿನಗಳಲ್ಲಿ ಕೂಡ ಅಷ್ಟೇ ನಾವು ಒಟ್ಟಾಗಿ ಹೋಗ್ತೇವೆ ಮತ್ತು ಸ್ಥಳೀಯ ಸಂಸ್ಥೆ ಅಂದ್ರೆ ಪಟ್ಟಣ ಪಂಚಾಯತ್ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಈ ರೀತಿಯ ಚುನಾವಣೆಗಳಲ್ಲಿ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಕಷ್ಟ. ಆದ್ರೆ ಬೇರೆ ಚುನಾವಣೆಗಳಲ್ಲಿ ತಾಲೂಕು ಚುನಾವಣೆ ಆಗಿರ್ಬೋದು, ಮತ್ತೆ ಜಿಲ್ಲೆಯ ಚುನಾವಣೆ ಆಗಿರ್ಬೋದು, ಅಂದ್ರೆ MP MLA ಚುನಾವಣೆಗಳಾಗಿರ್ಬೋದು, ಇದರಲ್ಲಿ ನಾವು ಮೈತ್ರಿ ಮಾಡ್ಕೊಂಡೇ ಹೋಗ್ತೀವಿ ಅಂತ ದೇವೇಗೌಡರು ಕೂಡ ಒಂದ್ ರೀತಿಯಾಗಿ ವಿಜಯೇಂದ್ರ ಅವರೇ ಕೌಂಟರ್ ಕೊಟ್ಟಿದ್ದಾರೆ ಅಂತ. ಎಸ್, ಇದನ್ನೆಲ್ಲ ಗಮನಿಸಿದಾಗ ಈ ಒಂದು ಏನು ಗೆಲುವು ಇದೆ ಬಿಜೆಪಿಗೆ ಅವಶ್ಯಕತೆ ಇತ್ತು ಅಂತ ಅನ್ಸುತ್ತೆ ಅಲ್ವಾ? ಯಾಕಂದ್ರೆ ಈಗಿನ ಒಂದು ಸಿಚುವೇಶನ್ ನಾವು ಗಮನಿಸಿದಾಗ ಖಂಡಿತವಾಗೂ ಈಗಾಗಲೇ ಏನು ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲಿ, ಸರ್ಕಾರ ಯಾವ್ದಿರುತ್ತೋ ಸರ್ಕಾರದ ಪರವಾಗಿ ಒಂದ್ ರೀತಿಯಾಗಿ ಜನಪರ ಅಲೆ ಕೂಡ ಇರುತ್ತೆ. ಆ ನಿಟ್ಟಿನಲ್ಲಿ ಗಮನಿಸ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳು ಸಿಗಬೇಕಿತ್ತು, ಮತ್ತೆ ಅವರೇ ಇದ್ರಲ್ಲೂ ಕೂಡ ಅಧಿಕಾರ ಸ್ವೀಕರಿಸಬೇಕಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಸರ್ಕಾರ ಕಾಂಗ್ರೆಸ್ ಇದ್ರೂ ಕೂಡ ಬಿಜೆಪಿಗೆ ಗೆಲುವು ಸಿಕ್ಕಿರ್ತಕ್ಕಂಥದ್ದು ಇದು ದೊಡ್ಡ ಮಟ್ಟದ ಆಶ್ಚರ್ಯ ಅಂತಾನೆ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಸರ್ಕಾರ ಏನ್ ನಡೀತಾ ಇದೆ, ಸರ್ಕಾರದ ವಿರೋಧಿ ಅಲೆ ಕೂಡ ದೊಡ್ಡ ಮಟ್ಟದಲ್ಲಿ ಎದ್ದಂತೆ ಕಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಬಿಜೆಪಿಗೆ ಕೂಡ ಹೆಚ್ಚು ಮತಗಳು ದೊರಕಿದೆ. ಜೊತೆಗೆ ಬಿಜೆಪಿ ಅವರು ಕೂಡ ನಾವು ಹೆಚ್ಚು ಬಲ ಸಾಧಿಸಿದ್ದೇವೆ ಅನ್ನೋ ಒಂದಿಷ್ಟು ವರ್ಚಸ್ಸನ್ನ ಹೆಚ್ಚಿಸುವಂತ ಕ್ಷಣಗಳು ಕೂಡ ಇದು ಬಿಜೆಪಿಗೆ ಹೌದು ಅಂತಾನೆ ಹೇಳ್ಬೋದು ಅನಿತಾ. ಎಸ್, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.